ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರಕ್ಕೆ ಮತ್ತೆ ಜೀವ ಬಂದಿದೆ. ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರಕ್ಕೆ ಮತ್ತೆ ಈಗ ಜೀವ ಬಂದಂತೆ ಕಾಣಿಸ್ತಾ ಇದೆ. ನಾಳೆ ಲಿಂಗಾಯತ ಸ್ವಾಮೀಜಿ ಮುಖಂಡರ ಮಹತ್ವದ ಸಭೆಯನ್ನ ಈಗ ಆಯೋಜಿಸಲಾಗಿದೆ. ಕಾಂಗ್ರೆಸ್ ಪರ ವಾತಾವರಣವನ್ನ ಮೂಡಿಸಲು ಸಿಎಂ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಲಿಂಗಾಯತ ಸಮುದಾಯದ ಸಚಿವರು ಶಾಸಕರುಗಳಿಗೆ ಸಿಎಂ ಈ ಸೂಚನೆಯನ್ನ ನೀಡಿದ್ದಾರೆ. ಲಿಂಗಾಯತ ಸಮುದಾಯದ ಬೇಡಿಕೆ ಈಡೇರಿಕೆಗೆ ಸಿಎಂ ಆಸಕ್ತಿಯನ್ನ ಹೊಂದಿದ್ದಾರೆ. ಪ್ರತ್ಯೇಕ ಧರ್ಮ ಬೇಡಿಕೆಗೆ ಸರ್ಕಾರ ಸ್ಪಂದಿಸಿದೆ ಅನ್ನೋ ಸಂದೇಶವನ್ನ ರವಾನೆ ಆಗಲಿ ಅನ್ನೋ ನಿರ್ಧಾರವನ್ನ ಈ ಮೂಲಕ ಮಾಡಲಿದ್ದಾರೆ. ಇಡೀ ವಿಚಾರದಲ್ಲಿ ಕಾಂಗ್ರೆಸ್ ಪರ ಪೂರಕ ವಾತಾವರಣ ನಿರ್ಮಾಣವಾಗಲಿ. ಪ್ರಭಾವಿ ಲಿಂಗಾಯತ ಸಚಿವ ಹಾಗೂ ಮುಖಂಡರಿಗೆ ಸಿಎಂ ಈ ಸೂಚನೆಯನ್ನ ನೀಡಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಸುಖೇಶ್ ಈಗ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುಖೇಶ್, ಏನ್ ಲೆಕ್ಕಾಚಾರ ಅಂತ ಹೇಳಿ ಇಷ್ಟು ದಿನವರೆಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಐಟಿ ರೇಡ್ ಆದ್ಮೇಲೆ ಲಿಂಗಾಯತ ಧರ್ಮದ ವಿಚಾರ ತಣ್ಣಗಾಯ್ತು ಅಂತೇಳಿ ಲೆಕ್ಕಾಚಾರಗಳನ್ನು ಹಾಕೊಳ್ತಾ ಇದ್ರು. ಈಗ ಮತ್ತೆ ಆ ವಾತಾವರಣ ಸೃಷ್ಟಿವನ್ನ ಮಾಡಿ ವೋಟ್ ಬ್ಯಾಂಕ್ ಅನ್ನ ನಾವು ಕ್ರೋಢೀಕರಣ ಮಾಡ್ಕೊಳ್ಬೇಕು ಅನ್ನೋ ಪ್ಲಾನ್ ಏನ್ ಈ ಕಥೆ ಅಂತ? ಅರುಣ್, ಬಹಳ ಮುಖ್ಯವಾಗಿ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರ ತಣ್ಣಗಾಗಿರಲಿಲ್ಲ. ಸಚಿವ ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಮೇಲೆ ಐಟಿ ದಾಳಿಯ ಸಾಕಷ್ಟು ಬೆಳವಣಿಗೆಗಳಿಂದಾಗಿ ಈ ಒಂದು ಚರ್ಚೆಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಸಿಕ್ಕಿರಲಿಲ್ಲ. ಆದರೆ ಹಿಂದೆ ಮುಖ್ಯಮಂತ್ರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿದ ಸಂದರ್ಭದಲ್ಲಿ ಒಟ್ಟಾಗಿ ಬನ್ನಿ, ನಾವು ಮತ್ತೆ ಇದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ರು. ಅದರ ಮುಂದುವರೆದ ಭಾಗವಾಗಿ ವೀರಶೈವ ಮತ್ತು ಲಿಂಗಾಯತ ಅನ್ನುವಂಥ ವ್ಯತ್ಯಾಸವೇನಿದೆ, ಆ ವ್ಯತ್ಯಾಸವನ್ನು ಸರಿಪಡಿಸಿಕೊಂಡು ಬರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವೆಲ್ಲರೂ ಸೇರಿ ಒಂದು ಸಭೆಯನ್ನ ಮಾಡಿ ಆ ನಂತರ ಒಗ್ಗಟ್ಟಾಗಿ ಬಂದು ಒಂದು ಮನವಿಯನ್ನು ಕೊಟ್ಟರೆ ಅದನ್ನು ಪುರಸ್ಕರಿಸ್ತೀವಿ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ರು. ಅದರ ಮುಂದುವರೆದ ಭಾಗವಾಗಿಯೇ ನಾಳೆ ದಿನ ಬೆಂಗಳೂರಿನ ಜ್ಞಾನಜ್ಯೋತಿ ಆಡಿಟೋರಿಯಂನಲ್ಲಿ ಈ ಒಂದು ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಲಿಂಗಾಯತ ಸಮುದಾಯದ ಎಲ್ಲ ಸ್ವಾಮೀಜಿಗಳು, ಬಹುತೇಕ ಸ್ವಾಮೀಜಿಗಳು, ಧಾರ್ಮಿಕ ಮುಖಂಡರುಗಳು, ರಾಜಕೀಯ ನಾಯಕರುಗಳು, ಹಿರಿಯರು ಎಲ್ಲರೂ ಕೂಡ ಸೇರಿಕೊಂಡು ಒಂದು ಸೂಕ್ತವಾದ ಒಂದು ಚರ್ಚೆಯನ್ನು ಮಾಡುವ ಮುಖಾಂತರವಾಗಿ ಪ್ರತ್ಯೇಕ ಧರ್ಮದ ಬೇಡಿಕೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸ್ಟ್ಯಾಂಡ್ ಏನಿರಬೇಕು, ಅದರಲ್ಲೂ ಇರ್ತಕ್ಕಂಥ ಗೊಂದಲ, ವೀರಶೈವ ಮತ್ತು ಲಿಂಗಾಯತ ಅನ್ನುವ ವಿಚಾರದಲ್ಲಿ ಇರ್ತಕ್ಕಂಥ ಗೊಂದಲ ಏನಿದೆ, ಆ ಗೊಂದಲವನ್ನು ಹೇಗೆ ಪರಿಹರಿಸಿಕೊಂಡು ಒಗ್ಗಟ್ಟಿನಿಂದ ಹೋಗಬೇಕು ಅನ್ನೋ ವಿಚಾರಕ್ಕಾಗಿ ಸಭೆಯನ್ನು ನಡೆಸ್ತಾ ಇರುವಂತದ್ದು. ಆದರೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ ನಂತರ ರಾಜ್ಯ ರಾಜಕಾರಣದಲ್ಲೂ ಕೂಡ ಸಾಕಷ್ಟು ಅಲ್ಲೋಲ ಕಲ್ಲೋಲ ಉಂಟಾಗುವಂತ ರೀತಿಯ ಬೆಳವಣಿಗೆಗಳಾಯಿತು. ಮತ್ತು ಲಿಂಗಾಯತ ಸಮುದಾಯದ ಕಾಂಗ್ರೆಸ್ಸೇತರ ನಾಯಕರುಗಳು, ಕೆಲವರು, ಅದರಲ್ಲೂ ವಿಶೇಷವಾಗಿ ಬಿಜೆಪಿ ನಾಯಕರುಗಳು, ನಮ್ಮ ಸಮುದಾಯದ ವಿಚಾರವನ್ನು ನಾವು ಸರಿಪಡಿಸಿಕೊಳ್ತೀವಿ, ಹೊರಗಿನವರು ಯಾಕೆ ಬರಬೇಕು ಅಂತೇಳಿ ಸಿಎಂ ವಿರುದ್ಧ ಒಂದು ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಹಾಗಾಗಿ ಈಗ ಪ್ರಸ್ತಾಪ ಮಾಡಿದಂತ ವಿಚಾರದ ಕಾವಿರೋದ್ರಿಂದ ಮತ್ತು ಅದೇ ಕಾರಣಕ್ಕಾಗಿ ನಾಳೆ ದಿನ ಸಭೆ ನಡೀತಿರೋದ್ರಿಂದ ಇಡೀ ಸಭೆಯಲ್ಲಿ ಕಾಂಗ್ರೆಸ್ ಅಥವಾ ಸಿದ್ದರಾಮಯ್ಯರು ಹೇಳಿದಂತ ಮಾತಿಗೆ ಪೂರಕವಾದ ರೀತಿಯ ವಾತಾವರಣ ರೂಪವಾಗಬೇಕು. ಮತ್ತು ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ವಿಶೇಷ ಅಂದ್ರೆ ಸ್ಥಾನಮಾನಕ್ಕೆ ಸಂಬಂಧಪಟ್ಟಾಗೆ ಆ ಒಂದು ಧರ್ಮದ ವಿಶೇಷ ಅಂದ್ರೆ ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟಂತೆ ನಡಿಬೇಕಾಗಿದ್ದಂತ ಎಲ್ಲ ಒಂದು ಪ್ರೊಸೆಸ್ಗಳೇನಿದ್ದಾವೆ ಅವೆಲ್ಲವೂ ನಮ್ಮ ಸಂದರ್ಭದಲ್ಲಿ ಆದ್ರೆ ಆಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ಪೂರಕವಾದ ವಾತಾವರಣ ಲಿಂಗಾಯತ ಸಮುದಾಯದಲ್ಲಿ ಮೂಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿ ಮತ್ತು ಎಲ್ಲ ಸಮುದಾಯದ ಮುಖಂಡರುಗಳನ್ನ ಮತ್ತು ಸ್ವಾಮೀಜಿಗಳನ್ನ ಮನವೊಲಿಸಿ ಎನ್ನುವಂತ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ, ಪಕ್ಷದ ಸಚಿವರು ಮತ್ತು ಮಾಜಿ ಸಚಿವರು ಮತ್ತು ಪರಿಷತ್ನ ಹಿರಿಯ ಸದಸ್ಯರೊಬ್ಬರು ಸೇರಿದಂತೆ ಅವರಿಗೆ ಮುಖ್ಯವಾದ ಜವಾಬ್ದಾರಿಯನ್ನು ಕೊಡೋದ್ರ ಜೊತೆಗೆ ಉಳಿದಂತ ಲಿಂಗಾಯತ ಸಮುದಾಯದ ಸಚಿವರುಗಳು ಮತ್ತು ಶಾಸಕರು ಕೂಡ ಆದಷ್ಟು ನಮ್ಮ ಪರವಾಗಿ ಆಗಬೇಕಿದು, ಎಲ್ಲ ಸಮುದಾಯ ಅಂದ್ರೆ ನಮ್ಮ ಸ್ಟ್ಯಾಂಡಿಗೆ ಸಪೋರ್ಟ್ ಸಿಗಬೇಕು ಲಿಂಗಾಯತ ಸಮುದಾಯದ ಅನ್ನೋ ರೀತಿಯಲ್ಲಿ ನೋಡ್ಕೊಳ್ಳಿ ಎನ್ನುವಂತ ಮಾತನ್ನು ಹೇಳಿದ್ದಾರೆ ಎನ್ನುವಂಥದ್ದು ಈಗ ಬಹಿರಂಗ ಆಗಿರುವಂತದ್ದು. ಅರುಣ್, ಇದು ಸರ್ಕಾರ ಆಯೋಜನೆಯನ್ನ ಮಾಡ್ತಾ ಇರೋದಾ, ಪಕ್ಷ ಆಯೋಜನೆಯನ್ನ ಮಾಡ್ತಾ ಇರೋದಾ ಸುಖೇಶ್? ಅರುಣ್, ಇದು ಸರ್ಕಾರ ಅಥವಾ ಪಕ್ಷ ಖಂಡಿತ ಅಲ್ಲ, ಸಮುದಾಯ, ಲಿಂಗಾಯತ ಸಮುದಾಯ ಆಯೋಜಿಸಿರ್ತಕ್ಕಂಥ. ಬಟ್ ವೀರಶೈವ ಮುಖಂಡರು, ಸ್ವಾಮೀಜಿಗಳು ಯಾರು ಕೂಡ ಇದರಲ್ಲಿ ಇರಲ್ಲ ಖಂಡಿತ. ಅಂದ್ರೆ ಅರುಣ್, ಎರಡು ವೀರಶೈವ ಸಮುದಾಯಕ್ಕೆ ಸೇರಿದ ಸ್ವಾಮೀಜಿಗಳು ಮತ್ತು ಮುಖಂಡರ ಸಭೆ ಆಗಿರುತ್ತೆ. ಅಲ್ಲಿಗೆ ಸಹಜವಾಗಿಯೇ ಕಾಂಗ್ರೆಸ್ನ ಶಾಸಕರುಗಳು ಮತ್ತು ಸಚಿವರುಗಳು, ವೀರಶೈವ ಸಮುದಾಯದವರು ಹೋಗ್ತಾರೆ, ಎಲ್ಲ ಪಕ್ಷದವರು ಬರ್ತಾರೆ. ನಾವು ಪ್ರಸ್ತಾಪ ಮಾಡಿದ ವಿಚಾರವಾಗಿದ್ರಿಂದ ಇದರ ಕ್ರೆಡಿಟ್ ನಮಗೆ ಸಿಗಬೇಕು, ಬೇರೆಯವರು ಹೈಜಾಕ್ ಮಾಡದ ರೀತಿಯಲ್ಲಿ ನೋಡ್ಕೊಳ್ಳಿ ಎನ್ನುವಂತ ಸಂದೇಶವನ್ನು ನೀಡಿರುವಂತದ್ದು. ಅರುಣ್, ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.